ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಏಪ್ರಿಲ್ 20ರಂದು ಮೈಸೂರಿನಲ್ಲಿ ವಿಶ್ವಕರ್ಮ ಸಮುದಾಯದ ಬೃಹತ್ ಸಮಾವೇಶ ನಡೆಸುವ ಕುರಿತಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಏಪ್ರಿಲ್ 20ರಂದು ಮೈಸೂರಿನಲ್ಲಿ ವಿಶ್ವಕರ್ಮ ಸಮುದಾಯದ ಬೃಹತ್ ಸಮಾವೇಶ ನಡೆಸುವ ಕುರಿತಾಗಿ ಮೈಸೂರಿನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಗರದ ರೋಟರಿ ಭವನದಲ್ಲಿ ಕೆಪಿಸಿಸಿ ಒಬಿಸಿ ರಾಜ್ಯ ಕಾರ್ಯದರ್ಶಿ ವಸಂತ ಮುರಳಿ ಆಚಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಅಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಸಮುದಾಯದ ಬಲವರ್ಧನೆ, ವಿಶ್ವಕರ್ಮ ನಿಗಮಕ್ಕೆ ಹೆಚ್ಚಿನ ಅನುದಾನಕ್ಕೆ ಅಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದರು. ಜೊತೆಗೆ ಅಂದು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಕೂಡ ಇರುತ್ತದೆ. ನಮ್ಮ ಸಮುದಾಯ ಸಾಕಷ್ಟು ಹಿಂದುಳಿದಿದ್ದು ರಾಜಕೀಯ ಪ್ರಾತಿನಿಧ್ಯ ಸಿಗದೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಆಗ್ತಾ ಇಲ್ಲ. ನಮ್ಮ ಸಮುದಾಯ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ನಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆ ರೂಪಿಸಲಿ, ಈ ರೀತಿ ನಾವು ಒತ್ತಾಯಿಸುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡೋಣ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಇನ್ನು ಈ ಸಭೆಯಲ್ಲಿ ವಿಶ್ವಕರ್ಮ ಮುಖಂಡ ಸಿದ್ದಪ್ಪಾಜಿ ವಿಶ್ವಕರ್ಮ, ರಾಮಲಿಂಗಾಚಾರಿ, ರುದ್ರೇಶ್ ಇಲ್ವಾಲ ಸೇರಿದಂತೆ ಹಲವಾರು ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. 20ನೇ ತಾರೀಕು ಆಯೋಜನೆ ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡ್ರವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನಮ್ಮ ಸಂಸದರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಸಿ ಮಾದೇವಪ್ಪನವರು ಹಾಗೂ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರಾದ ವೆಂಕಟೇಶ್ವರವರು, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹಾಗೂ ಸುನೀಲ್ ಬ್ರೋಸ್ರವರು, ಗಣೇಶ್ ಪ್ರಸಾದ್ರವರು, ಟಿ ದೇವೇಗೌಡರು, ದರ್ಶನ್ ಧ್ರುವನಾರವರು, ತನ್ವೀರ್ ಸೇಠು, ಅನಿಲ್ ಚಿಕ್ಕಮಾದ್ರವರು, ಹರೀಶ್ ಗೌಡ್ರು, ಡಿ ಮಂಜುನಾಥ್ ಪಿರವರು, ಮಹಾಲಿಂಗೇಗೌಡರು, ಮರಿಗೌಡರು, ಬಸವಣ್ಣವರು ಹಾಗೂ ಮಹೇಶ್, ವಿಜಯಕುಮಾರ್ ಅವರು, ನಾಗೇಶ್, ಆರ್ ಮೂರ್ತಿ, ಶಿವರಾಮ್ ಕೆಎಸ್, ಶ್ರೀ ರವಿ ಡೆಲ್ಲಿರವರು ಹಾಗೂ ಇನ್ನೂ ಅನೇಕ ಗಣ್ಯರನ್ನು ಆಹ್ವಾನಿಸಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ಸರ್ಕಾರದಿಂದ, ಯಾವುದೇ ಸರ್ಕಾರ ಆಗಿರಲಿ, ನಾವು ಕೋವಿಡ್ ಇದ್ದಾಗಲೂ ಸಹ ನಾವು 10 ರೂಪಾಯಿನ ಯಾರಿಂದನೂ ತಗೊಂಡಿಲ್ಲ, ಯಾರೂ ಸಹ 10 ರೂಪಾಯಿನ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಅದರಿಂದ ಈ ಸಮಾಜನ ಬೆಳೆಸಬೇಕು ಅಂದರೆ ನಾವು ಸಮಾಜದವರೇ ಸೇರಿ ಬೆಳೆಸಬೇಕು. ಬೇರೆಯವರಿಂದ ನಮಗೇನು ಅವಕಾಶನೇ ಸಿಗ್ತಾ ಇಲ್ವಲ್ಲ, ನಮಗೇನು ಕೊಡ್ತಾ ಇಲ್ವಲ್ಲ ಅವರು. ಈಗ ನಾವು ಕೂಲಿ ಕಾರ್ಮಿಕರು, ನಮಗೇನು ಕೊಡಲಿಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟರು, ಬೇರೆ ಸಮಾಜದವ್ರಿಗೆಲ್ಲ 5,000 10,000 ಈ ಥರ ಒಂದು ಸ್ಟೈಪೆಂಡ್ನ ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊರೋನಾ ಟೈಮ್ಲು ಸಹ. ಅದರಿಂದ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಯಾವುದೇ 1 ರೂಪಾಯಿ ಹಣಕಾಸಿಲ್ಲ. ಮತ್ತು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರೂ ಮಾಡಿಲ್ಲ, ದುಡ್ಡನ್ನೂ ಕೊಟ್ಟಿಲ್ಲ. ಏನು ಮಾಡಬೇಕು ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ? ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಒಂದು ಸಂಘಟನೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶ್ರೀಮತಿ ವಸಂತ ಮುರಳಿ ಆಚಾರ್ ಅವರು, ಕೆಪಿಸಿಸಿ ಮಹಿಳಾ ಕಾರ್ಯದರ್ಶಿ ಬೆಂಗಳೂರು, ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು 250 ಜನಕ್ಕೆ ಟೂಲ್ ಕಿಟ್ ವಿತರಣೆ. ಸಂಘಟನೆಗಳನ್ನ ಊಟಾಕಂಥದ್ದು ಇವತ್ತಿನ ದಿನ ಎಲ್ಲರಿಗೂ ಶಕ್ತಿ ಇದೆ. ಯಾವುದೇ ಆದಂಥ ಒಂದು ಕಾರ್ಯರೂಪಗಳನ್ನ ಮಾಡುವಂಥ ಸಾಮರ್ಥ್ಯ ಎಲ್ಲರಿಗೂ ಕೂಡ ಇದೆ. ನಾವು ಅದರಲ್ಲಿ ನಮ್ಮದು ಸಂಘಟನೆ ಅಂತ ಹೇಳಲಿಕ್ಕೆ ಮುನ್ನ ಇವತ್ತು ಮೈಸೂರು ಜನಗಳನ್ನ, ಮೈಸೂರು ಹಿರಿಯ ಮುಖಂಡಗಳನ್ನ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮನ ಮಾಡಬೇಕು ಅನ್ಕೊಂಡಿರೋದು. ಈಗ ನೀವು ತಾವು ಯಾರು ಹೇಳಿದ್ರಿ, ಎಲ್ಲರೂ ಸಂಘಟನೆ ಇರುವಂಥವ್ರೆ. ಆದರೆ ಇಲ್ಲಿ ಸ್ವಲ್ಪ ಗೊತ್ತಿರಂಗೆ ನಾನು ಹೇಳಿದ್ರೆ ಎಲ್ಲರಿಗೂ ಸಂಘಟನೆ ಮಾಡುವಂಥ ಸಾಮರ್ಥ್ಯದಿಂದ ಅವರು ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಅದು ವೈಯಕ್ತಿಕ ಬಿಟ್ರೆ, ಅದು ಬಿಟ್ರೆ ಅವ್ರು ಮಾಡ್ಬಾರ್ದು ಇವ್ರು ಮಾಡ್ಬಾರ್ದು ಕಾರ್ಯಕ್ರಮ ಅಂತ ಏನಿಲ್ಲ. ಇದು ನಾವು ಮಾಡುವಂಥ ಕಾರ್ಯಕ್ರಮ. ಹೌದು 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 ಅದೇ ಮಾತು ಬಂದೆ. ಈ ಕಾರ್ಯಕ್ರಮ ಮಾಡ್ತಿರೋದು ನಾವು. ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್. ಮುಂದಿನ ಹೌದೌದು ಸರ್, ಖಂಡಿತ ಸರ್. ನಾವು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳಿಗೆ ಇನ್ವೈಟ್ ಮಾಡ್ತೀವಿ. ಎಲ್ಲ ಯಾವ ಸಂಘಟನೆಗಳಿದೆ ಎಲ್ಲ ಲೀಡರ್ಗಳಿಗೂ ಇನ್ವೈಟ್ ಮಾಡ್ತೀವಿ. ನಾವು ಒಂದು ಲೆಕ್ಕಚಾರದ ಬೃಹತ್ ಸಮಾವೇಶ ಆದ್ರಿಂದ ಎಲ್ಲ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಮತ್ತೆ ಹಿರಿಯ ಮುಖಂಡರುಗಳ ಆಶ್ರಯದಲ್ಲಿ ಅಂತ ಎಲ್ಲರೂ ಒಗ್ಗೂಡಿಸುವಂತ ಕೆಲಸ ಈ ಕಾರ್ಯಕ್ರಮದಾಗಲಿ ಅಂತ ಎಲ್ಲರೂ ಭಾಗ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟುವಂಥದ್ದು.